ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 10ನೇ ಅಧ್ಯಾಯ 19ನೆಯ ಶ್ಲೋಕ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತಾ ಕುರು ಶ್ರೇಷ್ಠಃ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಅರ್ಜುನ, ನನ್ನ ಉತ್ತರಗಳನ್ನು ಕೇಳುವವನಾಗೋ. ನಿನ್ನ ಪ್ರಶ್ನೆಯನ್ನು ಕೇಳಿದೆ, ಬಹಳ ಸಂತೋಷವಾಯಿತು. ನನ್ನ ಮಹಿಮೆಯನ್ನೇ ಕೇಳಬೇಕು ಅಂತ ನೀನು ಆಸೆ ಪಟ್ಟಿದ್ದೀಯಾ. ನಿನಗೆ ನನ್ನ ವಿಶೇಷವಾಗಿರ್ತಕ್ಕಂಥ ಪ್ರಧಾನವಾದಂಥ ಮಹಿಮೆಗಳನ್ನು ಮಾತ್ರ ಹೇಳ್ತೇನೆ, ಕೇಳು. ಹಂತತೆ ಕಥಯಿಷ್ಯಾಮಿ ಅಂತ ಹೇಳ್ತಾ ಇದ್ದಾನೆ. ನಾನು ಇಲ್ಲಿ ನಿನಗೆ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಕಥಯಿಷ್ಯಾಮಿ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಹೇಳ್ತೇನೆ, ಕೇಳುವವನಾಗೋ. ಯಾವುದನ್ನ? ಆತ್ಮವಿಭೂತಯ ದಿವ್ಯಾ ಆತ್ಮವಿಭೂತಯ ಆತ್ಮನಃ ವಿಭೂತಯ, ನನ್ನ ದಿವ್ಯವಾಗಿರತಕ್ಕಂಥ ಆತ್ಮವಿಭೂತಿಗಳನ್ನು ಹೇಳ್ತೇನೆ. ಅವುಗಳಲ್ಲಿ ಪ್ರಾಧಾನ್ಯತಃ ಪ್ರಧಾನವಾಗಿರ್ತಕ್ಕಂಥವುಗಳನ್ನು ಮಾತ್ರ ಹೇಳ್ತೇನೆ. ನನ್ನ ಮಹಿಮೆಗೆ ಮೇ ವಿಸ್ತರಸ್ಯ ನಾಸ್ತಿ ಅಂತಹ, ನನ್ನ ವಿಭೂತಿಗಳಿಗೆ ಅಂತ ಅನ್ನುವಂಥದ್ದು ಇಲ್ಲ. ಇವು ಬಹಳ ವಿಶಾಲವಾಗಿರ್ತಕ್ಕಂಥವುಗಳು, ಬಹಳ ಸಂಖ್ಯೆಯಲ್ಲಿದ್ದಾವೆ. ಅಂತಹ ನಾಸ್ತಿ, ನನ್ನ ವಿಭೂತಿಗಳಿಗೆ ಕೊನೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹೀಗೆ ನನ್ನ ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನ, ವಿಶೇಷವಾಗಿರ್ತಕ್ಕಂಥ ವಿಭೂತಿ ಮಹಿಮೆಗಳನ್ನ, ಶಕ್ತಿಗಳನ್ನು ಹೇಳ್ತೇನೆ. ವಿಭೂತಿ ಅಂತಂದ್ರೆ ಶಕ್ತಿ, ವಿಭೂತಿ ಅಂತಂದ್ರೆ ಮಹಿಮೆ, ವಿಭೂತಿ ಅಂತಂದ್ರೆ ವ್ಯಕ್ತಿ, ವಿಭೂತಿ ಅಂತಂದ್ರೆ ದೈವ, ವಿಭೂತಿ ಅಂತಂದ್ರೆ ದೇವರು, ವಿಭೂತಿ ಅಂತಂದ್ರೆ ಸದ್ಗುಣ, ವಿಭೂತಿ ಅಂತಂದ್ರೆ ಮುಕ್ತಿ, ವಿಭೂತಿ ಅಂತಂದ್ರೆ ಬಂಧನವನ್ನು ಬಿಡಿಸಿಕೊಳ್ಳುವುದಕ್ಕೆ ಇರತಕ್ಕಂಥ ಸದ್ಗತಿಯ ಮಾರ್ಗ ಅಂತ ನಾವೆಲ್ಲ ತಿಳಿಯಬಹುದು. ಹೀಗೆ ವಿಭೂತಿ ಅನ್ನುವಂಥದ್ದು ವಿಶೇಷೇಣ ಭೂಯತೆ ಇತಿ ವಿಭೂತಿ, ವಿಶೇಷೇಣ ಭವತಿ ಇತಿ ವಿಭೂತಿ ಅಂತ ನಾವು ಹೇಳ್ತೇವೆ. ವಿಶೇಷವಾಗಿರ್ತಕ್ಕಂಥದ್ದೇ ಯಾವುದಾಗಿದೆಯೋ ಅದನ್ನು ವಿಭೂತಿ ಅಂತ ಕರೆಯಬೇಕು. ವಿ ಅನ್ನುವಂಥದ್ದು ಉಪಸರ್ಗ, ಭೂ ಅನ್ನುವಂಥದ್ದು ಧಾತು. ಈ ಒಂದು ವಿಭೂತಿ ಅನ್ನುವಂಥ ಪದ ಇಲ್ಲಿ ಉದ್ಭವವಾಗಿರುವಂಥದ್ದು. ಭಗವಂತನ ಮಹಿಮೆಯನ್ನು ಹೇಳುವುದಕ್ಕಾಗಿಯೇ ಈ ವಿಭೂತಿ ಅನ್ನುವಂಥ ಪದವು ಬಂದಿರುವಂಥದ್ದು. ಹಾಗಾಗಿ ನಾನು ನಿನಗೆ ಹೇಳ್ತೇನೆ, ಅದು ಎಂಥ ವಿಭೂತಿ ಅಂತಂದ್ರೆ ದಿವ್ಯಾಹ. ದಿವ್ಯಾಹ ಅಂತಂದ್ರೆ ಜಗತ್ತನ್ನೇ ಬೆಳಗತಕ್ಕಂಥ ಪ್ರಕಾಶವನ್ನು ಹೊಂದಿರುವಂಥ, ಜಗತ್ತನ್ನೇ ಎತ್ತಿ ಹಿಡಿಯತಕ್ಕಂಥ ಶಕ್ತಿಯನ್ನು ಹೊಂದಿರುವಂಥ, ಜಗತ್ತನ್ನೇ ರಕ್ಷಣೆ ಮಾಡತಕ್ಕಂಥ ಪೋಷಕತ್ವವನ್ನು ಹೊಂದಿರುವಂಥ, ಜಗತ್ತನ್ನೇ ನೋಡ್ತಕ್ಕಂಥ ದೃಷ್ಟಿಯನ್ನು ಹೊಂದಿರುವಂಥದ್ದು, ಜಗತ್ತನ್ನೇ ಲಾಲನೆ ಪಾಲನೆ ಮಾಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಯಾವುದಿದೆಯೋ ಅದನ್ನು ದಿವ್ಯ ಅಂತ ಕರಿತೇವೆ. ಅಷ್ಟೇ ಅಲ್ಲ, ಜಗತ್ತನ್ನೇ ಬೆಳಗತಕ್ಕಂಥ ಪ್ರಕಾಶ ಯಾವುದಾಗಿದೆಯೋ ಅದನ್ನು ದಿವ್ಯ ಅಂತ ಹೇಳ್ತೇವೆ. ದೇವಲೋಕ, ಮೃತ್ಯುಲೋಕ ಮೊದಲಾದಂಥ 14 ಲೋಕಗಳನ್ನು ಬೆಳಗತಕ್ಕಂಥ ಪ್ರಕಾಶತ್ವವನ್ನು ಹೊಂದಿರುವಂಥದ್ದು ಯಾವುದಾಗಿದೆಯೋ ಅದನ್ನು ದಿವ್ಯ ಅಂತ ಕರಿಬೇಕು. ಅಂತಹ ದಿವ್ಯವಾಗಿರತಕ್ಕಂಥ ನನ್ನ ಪ್ರಧಾನವಾಗಿರ್ತಕ್ಕಂಥ ಮಹಿಮೆಗಳನ್ನು ಹೇಳ್ತೇನೆ. ಸುಮ್ಮನೆ ಏನೋ ಆಟಕ್ಕೆ ಹೋಗಿದ್ದು, ಊಟಕ್ಕೆ ಹೋಗಿದ್ದು, ಕೂತದ್ದು, ನಿಂತದ್ದು ಹೇಳೋದಿಲ್ಲ ನಾನು. ಅಸದೃಶವಾಗಿರ್ತಕ್ಕಂಥ, ಅಘಟಿತವಾಗಿರ್ತಕ್ಕಂಥ, ಅಗಣಿತವಾಗಿರ್ತಕ್ಕಂಥ, ನಗಣ್ಯವಾಗಿರ್ತಕ್ಕಂಥ ಮಹಿಮೆಗಳನ್ನು ಹೇಳ್ತೇನೆ ನಿನಗೆ. ಯಾರಿಗೂ ಊಹೆ ಮಾಡಿಕೊಳ್ಳಲು ಅಸಾಧ್ಯವಾಗಿರ್ತಕ್ಕಂಥ ಮಹಿಮೆಗಳು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಹೇಗೆ ಗೋಪಿಕಾ ಸ್ತ್ರೀಯರ ಮೇಲೆ ಇಂದ್ರನೋ ಮಳೆಯನ್ನು ಸುರಿಸುತ್ತಿರಬೇಕಾದಾಗ ನಾನು ಆ ಇಂದ್ರಗಿರಿ ಪರ್ವತವನ್ನೇ ಕಿರಿಬೆರಳಿನಿಂದ ಎತ್ತಿ ಹಿಡಿದು ಗೋಪಿಕಾ ಸ್ತ್ರೀಯರೆಲ್ಲರನ್ನು ರಕ್ಷಣೆ ಮಾಡಿದ್ದು, ಎಲ್ಲ ಗೋವುಗಳನ್ನು ರಕ್ಷಣೆ ಮಾಡಿರುವಂತಹದ್ದು ಏನು ಮಹಿಮೆ ಅನ್ನುವಂಥದ್ದು ಇದೆಯಲ್ಲ, ಆ ರೀತಿಯಾಗಿರ್ತಕ್ಕಂಥ ಇದು ಒಂದು ಉದಾಹರಣೆ ಅರ್ಜುನ. ಇಂತಹ ಸಾವಿರಾರು ಮಹಿಮೆಗಳಿವೆ. ಆ ಎಲ್ಲ ಮಹಿಮೆಗಳನ್ನ ನಿನಗೆ ನಾನು ಹೇಳಲು ಬಯಸುತ್ತೇನೆ. ನೀನು ಒಂದೊಂದಾಗಿ ಕೇಳುವವನಾಗು ಅಂತ ಅರ್ಜುನನಿಗೆ ಆ ಮಹಿಮೆಗಳ ವಿಚಾರಗಳನ್ನ, ವಿಶೇಷತೆಗಳನ್ನು ಹೇಳ್ತಾ ಇದ್ದಾನೆ. ನನ್ನನ್ನು ಗುರುತಿಸುವುದಕ್ಕೆ ನಿನಗೆ ಇದೊಂದು ದಾರಿ ಅಂತ ಹೇಳ್ತಾ ಇದ್ದಾನೆ. ನನ್ನನ್ನು ಯಾವ ರೀತಿಯಾಗಿ ನೀನು ಗುರುತಿಸ್ತೀಯಾ ಆ ದಾರಿಯನ್ನ ನಿನಗೆ ಹೇಳ್ತೇನೆ, ಆ ಮಾರ್ಗವನ್ನು ಹೇಳ್ತೇನೆ, ಆ ವಿಷಯವನ್ನು ಹೇಳ್ತೇನೆ, ಆ ರೂಪವನ್ನು ಹೇಳ್ತೇನೆ, ಆ ಲಕ್ಷಣಗಳನ್ನು ಹೇಳ್ತೇನೆ ನಿನಗೆ ಅಂತ ಹೇಳ್ತಾ ಇದ್ದಾನೆ. ಪ್ರಾಧಾನ್ಯತಃ ಪ್ರಧಾನವಾಗಿರ್ತಕ್ಕಂಥವುಗಳನ್ನು ಹೇಳ್ತೇನೆ, ಅಂತ ಇಂಥವುಗಳನ್ನು ಹೇಳೋದಿಲ್ಲ. ಆ ಮಹಿಮೆಗಳಿಗೂ ಕೂಡ ಕೊನೆ ಅನ್ನೋದಿಲ್ಲ ಅರ್ಜುನ. ನನ್ನ ಮಹಿಮೆಗಳು ಕ್ಷಣ ಕ್ಷಣಕ್ಕೂ ಒಂದೊಂದು ವಿಭೂತಿ ಸ್ವರೂಪವನ್ನು ಹೊಂದಿರ್ತಾವ.
ಮೇ ಅಂತಹ ನಾಸ್ತಿ ವಿಸ್ತರಸ್ಯ, ನನ್ನ ವಿಶೇಷವಾಗಿರ್ತಕ್ಕಂಥ ಮಹಿಮೆಗಳಿಗೆ ಹೊಣೆಯೇ ಇಲ್ಲ ಅರ್ಜುನ. ಪ್ರತಿಯೊಂದು ಕೂಡ ವಿಶೇಷವಾಗಿರ್ತಕ್ಕಂಥ ಮಹಿಮೆಗಳೇ ನನ್ನವುಗಳಾಗಿವೆ. ಆ ಮಹಿಮೆಗಳನ್ನ ನಿನಗೆ ಎಂದು ತಿಳಿಯಲು ಎಷ್ಟು ತಿಳಿಯಲು ಸಾಧ್ಯವಿದೆಯೋ ಅಷ್ಟನ್ನು ನೀನು ತಿಳಿದುಕೋ ಅಂತ ಪರಮಾತ್ಮನು ತನ್ನ ವಿಶೇಷವಾಗಿರ್ತಕ್ಕಂಥ ಕಾರ್ಯವೈಖರಿಯ ಗುಣಗಳುಳ್ಳಂತ ಮತ್ತು ಸ್ಥೂಲವಾಗಿರ್ತಕ್ಕಂಥ ಗುಣಗಳ ಮಹಿಮೆಗಳನ್ನ, ರೂಪಗಳನ್ನ, ಚಿತ್ರಗಳನ್ನ, ಕಾರ್ಯಕೌಶಲ್ಯಗಳನ್ನ ಈ ಒಂದು ಶ್ಲೋಕದಲ್ಲಿ ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಅವುಗಳನ್ನು ಮುಂದೆ ಕೇಳ್ತಾ ಹೋಗೋಣ. ಹರಿ ಓಂ ತತ್ಸತ್.